ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರೇಮ್ ಬ್ಲಾಗ್ಸ್. ನನ್ನ ಹೆಸರು ಪ್ರೇಮ. ನಾನು ಬೆಳಗಾವಿಯಿಂದ ಬಂದಿರೋದು. ಇಲ್ಲೇ ತಾನೇ ನಮ್ಮ ಪ್ರಜ್ವಲ. ಎಲ್ಲಿಂದ್ರ ನಾನು ಮೈಸೂರು. ಇವತ್ತು ಏನು ಮಾಡ್ಬೇಕಂತ ಐತಂದ್ರೆ ನನ್ನ ಫ್ರೆಂಡ್ ಒಬ್ಬ ಸಾತ್ವಿಕ್ ಅಂತ ನಾನು ಆಲ್ರೆಡಿ ಮಲ್ಲೇಶ್ವರಂಗೆ ಹೋಗ್ಯಾನು. ಸೊ ಭಕ್ಷ್ಯದಿ ಮಾಡ್ಬೇಕಂತ ಐತಿ ನಮ್ದು. ನಾವು ಇವಾಗ ಇಲ್ಲಿಂದ ನಮ್ಮ ಕಾಲೇಜಿಂದ ನಾವು ಹೊಂಟವು. ಇವಾಗ ಭಕ್ಷ್ಯದಿ ಮಾಡ್ಬೇಕಂತ ಹೇಳಿಬಿಟ್ಟು ಅವ್ನು ಫೋನ್ ಹಚ್ಚಿದ್ದ. ಸೊ ಅಲ್ಲೇ ಮೆಜೆಸ್ಟಿಕ್ಕ ಮಲ್ಲೇಶ್ವರಂ ಒಳಗೆ ಭಕ್ಷ್ಯದಿ ಮಾಡ್ಬೇಕಂತ ಐತಿ ನಮ್ದು. ನೋಡೂ ಹಿಂಗೈತಿ ನಮ್ದು ಔಟ್ಫಿಟ್ಟ. ಪ್ರಜ್ವಲ್ ಹಿಂಗೆ ನಾನು ಇವನು ಸ್ವಲ್ಪ ಹಿಂಗೆ. ಸೊ ನಿಂಗೆ ಏನೇನೇನೇನು ಆಗ್ತೈತಿ ಭಕ್ಷ್ಯದಿ ಅಂತ ಹೇಳಿಬಿಟ್ಟ ಮುಂದೆ ತೋರಿಸ್ತೀನಿ. ಈಗ ನಾವು ಬಂದವಿ ಇಲ್ಲಿ ಸಾತ್ವಿಕಿನ ಕಡೆ ವಾಪಸ್. ಅಲ್ಲಿಂದ ಪುನಃ ಮೆಜೆಸ್ಟಿಕ್ ಒಳಗೆ ಭೇಟಿಯಾಗೇನು. ಇಲ್ಲೇನೋ ತೋರಿಸ್ಬೇಕಂತ ಏನೋ ತಿನ್ನಿಸ್ತಾನಂತ. ನೀರು ದೋಸೆ, ಫಿಶ್ ಕರಿ ಏನು ತಿನ್ನಲ್ಲ, ನಾನು ವೆಜ್. ಆದರೂ ಎಲ್ಲರೂ ಬ್ಲ್ಯಾಕ್ ಅದೀವಿ 3 ಜನ. ಸೊ ನೋಡೋಣ ನೆಕ್ಸ್ಟ್ ಅವ ಏನು ತೋರಿಸ್ತಾನೋ, ಏನು ತಿಂತೀವಿ ಅವೆಲ್ಲ ಮುಂದೆ ತೋರಿಸ್ತೀವಿ. ಏನೋ ಚೆನ್ನಾಗೈತೆ ಅಂತ ನಾವು ಇಲ್ಲೇ ಪರೋಟ ತಿಂತೀವಿ. ಸೊ ಇವಾಗ ನೀರು ದೋಸೆ ಚೇಂಜ್ ಮಾಡಿದ್ವಿ. ಸೀರೊಕ್ಕ ನಿಚ್ಚವಲ್ಲ ಈಗ ಇಲ್ಲಿ ಯಾವುದೋ ಸೀ ಫುಡ್ಡಿಗೆ ಕರ್ಕೊಂಬಂದ್ಬಿಟ್ಟಾನ ಸಾತ್ವಿಕ. ನಾನು ವೆಜಿಟೇರಿಯನ್. ಸೊ ನೋಡೋಣ. ಇಲ್ಲದಾನ ಸಾತ್ವಿಕ್ ಸಾವ್ಕಾರ, ಇಲ್ಲದಾನ ಕರ್ಲಿ. ನೋಡ ಈಸ ಅವರು ಇವ್ರಿಗೂ ಗೊತ್ತಾಗ್ಬಿಟ್ಟೈತಿ ಸರ್ವರ್ಗೂ ನಾನು ವೆಜ್ ಅದಾನಂತ. ಸೊ ಇವರಿಬ್ರು ನಾನ್ ವೆಜ್ ಅಂತ ಗೊತ್ತಾಗೈತಿ. ನಂಗಟ್ಟ ಒಂದು ಸರ್ವ್ ಮಾಡೋದ. ಸೊ ನೋಡೋಣ, ಅವ್ರು ಬಂದ್ಮೇಲೆ ಮತ್ತೆ ಬ್ಲಾಗ್ ಮಾಡ್ತೀನಿ. ಹೊಳ್ಳಿ ಭಕ್ಷ್ಯದಿ ಫುಲ್ ತೋರಿಸ್ತೀನಿ. ಸಿಗುವ ಬಾಯ್. ಪ್ರಜ್ವಲ್ ಸ್ಮಾರ್ಟ್ ತಾನು. ಇವರಿಬ್ರೊಳಗೆ ಕಮೆಂಟ್ ಹಾಕ್ರಿ ಯಾರು ಸ್ಮಾರ್ಟ್ ಅದಾರಂತ. ಒಂದು ಸಾತ್ವಿಕ, ಒಂದು ಪ್ರಜ್ವಲ. ಏನೋ ಇವ್ರು ಫಿಶ್ ತಿಂದರು, ನಾನು ಪನ್ನೀರ್ ತಿಂದೆ. ಸೊ ನೋಡೋಣ ಏನು ಫಿಶ್ ಐಸ್ ತಿಂದೆ. ನಂಗೆ ಅನ್ಸತ್ತನ್ರಿ ನಾನು ವೆಜ್ ಅದಾನ, ನಾನು ಫಿಶ್ ಐಸ್ ಅಂತ. ಸೊ ಆಮೇಲೆ ಹೇಳ್ತೀವಿ ರಿವ್ಯೂ ಹೆಂಗೈತೆ ಅಂತ ಹೊರಗೆ. ಯಾಕಂತಂದ್ರೆ ಒಳಗಿದ್ದೀವಲ್ಲ, ಸೊ ಬೇಡ, ಹೊರಗೆ ಬಂದು ಹೇಳ್ತೀವಿ. ಗೌಡ್ರಿ ಫುಲ್ ಹವಾ ಅಂತಂದ್ರೆ ಹವಾ. ಇವರು ಗೌಡ್ರಿ, ಆದರೆ ಒಂಥರ ಬೇರೆ ಮೈಸೂರು ಗೌಡ್ರು. ಆದರೆ ನಾವು ಗೌಡ್ರಿಗೆ ಏನೋ ಕೂಡಿಸ್ಬೇಕಂತ ಅಂತಿದ್ದೀವಿ ಅವ್ರದ್ದು. ಆದರೆ ಅದು ಕೂಡ್ತಾ ಇಲ್ಲ, ಕನೆಕ್ಟ್ ಆಗ್ತಾ ಇಲ್ಲ. ಯಾಕಂತಂದ್ರೆ ಗೈಸ ಅದು ಒಂದೇ ಟೈಪ್ ಆಫ್ ಗೌಡ್ರಿ ಇಲ್ಲ, ಅದು ನಾರ್ತ್ ಪೋಲ್ ಆಗತೈತ್ರಿ. ನಾರ್ತ್ ಪೋಲ್ ಸೌತ್ ಪೋಲ್ ಕೊಡಿಸ್ಬೇಕಂತ ನಾವು ಅನ್ನತ್ತೀವಿ ರೀ. ಊಟ ಮುಗಿಸ್ಕೊಂಡ್ವಿ, ಚೆನ್ನಾಗಿತ್ತು ಊಟ. ಅವ್ರಿಬ್ರು ಫಿಶ್ ತಿಂದಾರು, ನಾನು ವೆಜ್ ತಿಂದಾನು. ಓಕೆ ಆಯ್ತು. ಅಲ್ಲಿ ಐತೆ ನೋಡ್ರಿ ವಿಂಟೇಜ್ ಕಾರ. ಅದ ವಿಂಟೇಜ್ ಕಾರ್ದಾಗ ಏನೋ ತೋರಿಸ್ತೀನಿ ಬರ್ರಿ. ನಮ್ಗೆ ನಾರ್ಮಲ್ ಕಾರ್ ಒಳಗೆ ಇಲ್ಲಿ ಹಿಂಗೆ ಕೆ ಅದಾವ್ರಲ್ಲ, ಹಿಂಗೆ ಇರ್ತೈತ್ರಿ ಕೆ ಅದ. ಆದರೆ ಹಳೆ ಕಾರ್ಗಳು ರೀ ಹೆಂಗೆ ಅದಾವ ಅಂತಂದ್ರೆ ಅಲ್ಲಿ ನೋಡ್ರಿ EHS ಈ ಥರ ಎಲ್ಲ ಹಳೆವಿದ್ದು. ಸೊ ಭಕ್ಷ್ಯದಿ ಮಾಡ್ಬೇಕಂತ ಪ್ಲ್ಯಾನ್ ಐತಿ. ನಮ್ದು ಏನೇನು ಭಕ್ಷ್ಯದಿ ಆಗುತ್ತಲ್ಲ ಎಲ್ಲ ತೋರಿಸ್ತೀವಿ. ಗೈಸ್ ನಾವು ಭಕ್ಷ್ಯದಿ ಮಾಡಲ್ಲ, ಚಲೋ ಇಷ್ಟ ನಾವು ಸೀದಾ ದಾರಿಗೆ ಹೋಗ್ತೀವಿ. ಸೀದಾ ದಾರಿಗೆ ಹೊಂಟಿರ್ತೀವಿ, ಆದರೆ ಅಲ್ಲೇ ಇನ್ನೇನೇನಾದ್ರೆ ಮಾಡೋದ ಅಷ್ಟ, ಮತ್ತೇನಿಲ್ಲ. ಈಗ ನೀವು ದಾರಿ ತಪ್ಪೆ ಹೊಂಟ ನೀವು. ನಾ ಹೆಂಗೆ ದಾರಿ ತಪ್ಪಿಲ್ಲಪ್ಪ. ದಾರಿ ತಪ್ಪಿದಾವ ಅಂತಂದ್ರೆ ಇಲ್ಲಿ ತಪ್ಪಿದ ಪ್ರೇಮ್ ದಾರಿ ಇವನು ಏನು ಮಾಡೋದಂತಾರೀ, ಜಾರ್ಖಂಡ್ ಒಳಗೆ ಸೆಟ್ಲ್ ಆಗ್ಬೇಕಂತ. ಇಲ್ಲ ಸುಳ್ಳ ಜಾರ್ಖಂಡ್ ಒಳಗೆ ಇವಂದು ನಾರ್ತ್ ಒಳಗೆ ಆಗೋದೈತಿ, ಇವಂದ ಮಹಾರಾಷ್ಟ್ರ ಒಳಗೆ ಆಗೋದೈತಿ, ನನ್ನ ಕರ್ನಾಟಕ ಒಳಗೆ. ಇವ್ನು ಮಹಾರಾಷ್ಟ್ರ ಒಳಗೆ ಆಗ್ಬೇಕೈತಿ. ಅಪ್ಲಾ ಮುಂಬೈ ಪಾಟೀಲ್ಗಳ ಗೌಡ್ರಿ ಇವ್ರ. ಅವರು ಗೌಡ್ರಿ ಕನೆಕ್ಷನ್ ಆಗೋದೈತಿ. ಸೊ ಗೈಸ್ ಫೈನಲಿ ರೂಮಿಗೆ ಬಂದುಬಿಟ್ಟವು. ಸ್ವಲ್ಪ ಹಂಗೆ ಏನೋ ಜಗಳ ನಡೆದಿದ್ದು ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ರೂಮಿಗೆ ಬಂದುಬಿಟ್ಟೆವು. ಎಲ್ಲ ಮುಗಿಸ್ಕೊಂಡೆ ಚೆನ್ನಾಗಿತ್ತು. ಇನ್ನೂ ಭಕ್ಷ್ಯದಿ ಅಷ್ಟೇನು ಮಾಡೋಕ್ಕಾಗಲಿಲ್ಲ. ನಾವು ಭಕ್ಷ್ಯದಿ ಮಾಡಬೇಕಂತ ಅಂದ್ಕೊಂಡಿದ್ವಿ. ಸೊ ವಾಪಸ್ ಬಂದೀವಿ. ನನ್ನ ರೂಮೇಟ
ಸೊ ಬ್ಲಾಗ್ ಎಂಡ್ ಮಾಡ್ತೀನಿ. ಬಾಯ್.